ಇದು ಬೆಂಗಳೂರಿನ ಪರಿಸ್ಥಿತಿ. ಮೈಸೂರು, ವಿಜಯಪುರ ಇಲ್ಲೆಲ್ಲ ನಾವು ಗಮನಿಸ್ತಾ ಇದೀವಿ. ಎಲ್ಲಾ ಕಡೆ ಬಹುತೇಕ ಆಟೋ ಚಾಲಕರ ಪರದಾಟ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ, ಯಾಕಿಷ್ಟು ಅಭಾವ ಅನ್ನುವಂತ ಪ್ರಶ್ನೆಗೆ ಬಹುತೇಕ ಕಡೆ ಹೇಳ್ತಾ ಇರೋದು ಸ್ವಲ್ಪ ಮಟ್ಟಿಗೆ ಸಪ್ಲೈ ಕಡಿಮೆ ಆಗಿದೆ ಅಂತ. ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರ ಪರದಾಟ. ವಿಜಯಪುರದ 4 ಗ್ಯಾಸ್ ಬಂಕ್ಗಳು ಕಂಪ್ಲೀಟ್ ಆಗಿ ಖಾಲಿ ಆಗಿದೆ. ನೋ ಸ್ಟಾಕ್ ಬೋರ್ಡ್ ನೋಡಿ ಆಟೋ ಚಾಲಕರೇ ಕಂಗಾಲ ಹಾಕಿದ್ದಾರಂತೆ. ಹಿಂಗಾದ್ರೆ ಹೇಗೆ ಅಂತ. ವಿಜಯಪುರ ಜಿಲ್ಲೆಯಲ್ಲಿದೆ 15,000ಕ್ಕೂ ಹೆಚ್ಚು ಆಟೋಗಳು. ಆದ್ರೆ ಇರುವಂತಹ ಬಂಕ್ಗಳ ಪೈಕಿ ಕೆಲ ಕ್ಲೋಸ್ ಆಗಿದೆ, ಕೆಲವೊಂದು ಕಷ್ಟು ಓಪನ್ ಇದ್ರೂ ಕೂಡ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳಿದೆ. ಎಲ್ಲಿ ಹೋಗಿ ಗ್ಯಾಸ್ ಹಾಕಿಸ್ಕೊಳ್ಳೋದು ಅಂತ ಆಟೋ ಚಾಲಕರು ಪರದಾಡ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಗ್ಯಾಸ್ ಸ್ಟೇಷನ್ ಮುಂದೆ ನೋ ಸ್ಟಾಕ್ ಅನ್ನುವಂತಹ ಸ್ಟಿಕ್ಕರ್ ಅನ್ನ ಅಂಟಿಸ್ಬಿಟ್ಟಿದ್ದಾರೆ ಮಾಲೀಕರು. ಏನು ಇರಾನ್ ಮತ್ತೆ ಇಸ್ರೇಲ್ ಯುದ್ಧ ನಡೀತಾ ಇದೆ. ಈ ಒಂದು ಯುದ್ಧದ ಪರಿಣಾಮವಾಗಿ ನಮ್ಮ ಒಂದು ಜಿಲ್ಲೆಯಲ್ಲಿ ಕೂಡ LPG ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಎದುರಾಗಿರುವಂತದ್ದು. ಈ ಒಂದು LPG ಸಮಸ್ಯೆ ಯಾವ ರೀತಿ ಇದೆ ಅಂತಂದ್ರೆ, ವಿಜಯಪುರದಲ್ಲಿ ಸರಿಸುಮಾರು 15ರಿಂದ 20,000 ಆಟೋಗಳು ಓಡಾಡ್ತವೆ. ಅದರಲ್ಲಿ 4,000ದಷ್ಟು LPG ಆಟೋ ರಿಕ್ಷಾಗಳ ಚಾಲಕರು ಈಗ LPG ಸಿಗದೆ ಪರದಾಡುವಂತಾಗಿರುವಂತದ್ದು. ಈಗ ನೋಡ್ತಾ ಇರುವ ಹಾಗೆ ನನ್ನ ಒಂದು ಹಿಂಭಾಗದಲ್ಲಿ ಏನು ಈ ಒಂದು ವಿಜಯಪುರದ ಗೋ ಗ್ಯಾಸ್ ಅನ್ನುವಂಥದ್ದು, ಈ ಆಸಿಂಪೀರ್ ದರ್ಗಾದ ಹತ್ತಿರ ಇರುವಂತಹ ಗೋ ಗ್ಯಾಸ್ ನ ಒಂದು ಗ್ಯಾಸ್ ಫಿಲ್ಲಿಂಗ್ ಗೆ ಆಟೋ ಚಾಲಕರು ಬಂದಿರುವಂತದ್ದು. ಆಟೋ ಚಾಲಕರನ್ನ ನಾನು ಮಾತನಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಈಗ ನೀವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಿ, ಏನೆಲ್ಲ ಸಮಸ್ಯೆ ಎದುರಾಗ್ತಾ ಇದೆ? ಸರ್, 30 ವರ್ಷದಿಂದ ಆಟೋ ಓಡಿಸಾಕ್ತೀವ್ರಿ. ಮತ್ತೆ ಬರಾಗ ಈಗ LPG ಒಟ್ಟ ಸಿಗೋಲಾಗಿದೆ. 20 ಜನ ಮ್ಯಾಗ ಆಯ್ತ್ರಿ. ಒಟ್ಟ ಎಲ್ಲಿ ಇಲ್ಲೇ ಇಲ್ರಿ. 4 ಕಡೆ ಪಾಯಿಂಟ್ ಅದಾವ್ರಿ, 4 ಕಡೆ ಎಲ್ಲಿ ಇಲ್ಲ. ಹಿಂಗಾಗಿ ನಮ್ಗೆ ತೊಂದರೆ ಆಗಿ ಮನೆ ಮುಂದೆ ರಿಕ್ಷಾ ಹಚ್ಚೇವ್ರಿ. ನಮ್ಮ ದುಡ್ಡು ಆ ಕಡೆ ತುಂಬೋದಾವು. ನಮ್ಮ ಅವಲಂಬನೆ ನಮ್ಮ ಚಂದಾನೇ ಇದ್ರ ಮ್ಯಾಗ ಅದ್ರಿ ಸರ್. ಇದಿಷ್ಟು ವಿಜಯಪುರದ LPG ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಏನಂತಂದ್ರೆ, ಈ ಕಡೆ ಬದುಕೋಕ್ಕೂ ಆಗ್ತಾ ಇಲ್ಲ, ಆ ಕಡೆ ಸಾಯಕ್ಕೂ ಆಗ್ತಾ ಇಲ್ಲ ಅನ್ನುವಂತ ದಯನೀಯ ಸ್ಥಿತಿಯಲ್ಲಿ ನಾವಿದ್ದೀವಿ. ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು, ಮಕ್ಕಳ ಶಾಲೆ ಫೀಸ್ ಕಟ್ಟೋದಾಗಿರ್ಬೋದು, ಜೊತೆಗೆ ಖರೀದಿ ಮಾಡಿದಂತ ಆಟೋದ ಕಂತುಗಳನ್ನ ಕಟ್ಟೋದಾಗಿರ್ಬೋದು, ಎಲ್ಲವೂ ಕೂಡ ದುಸ್ತರವಾಗ್ತಾ ಇದೆ. ಬಡ ಆಟೋ ಚಾಲಕರ ಮೇಲೆ ಬರೆ ಎಳೆದಂತಾಗ್ತಾ ಇದೆ ಅನ್ನುವಂತ ಮಾತನ್ನ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.